ನಿತ್ಯ, ನಿನ್ನ ಮುಖದಲ್ಲಿ ಕಾಣಿಸ್ತಾ ಇರೋ ಸಂತೋಷನ ಗಮನಿಸ್ತಾ ಇದ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೀನು ನಿಧಿ ಹಾಗೂ ಅರ್ಜುನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ, ಕರೆಕ್ಟಾನೆ? ನೋಡು, ಇಬ್ರು ಎಷ್ಟು ಹೊಂದಾಣಿಕೆಯಿಂದ ಒಟ್ಟಾಗಿ ಕೆಲಸ ಮಾಡಿದ್ರು ಅಂತ ನಿಮಗೆ ಗೊತ್ತಾಯ್ತಲ್ಲ. ಹೌದು ಅಂಕಲ್, ಅಂಥ ಕ್ರಿಟಿಕಲ್ ಸ್ಟೇಜಲ್ಲೂ ಅರ್ಜುನ್ ಅವರು ನಿಧಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ತುಂಬ ಇಂಪ್ರೆಸಿವ್ ಆಗಿತ್ತಂತೆ. ಒಂಚೂರು ಗಾಬರಿ ಆಗದೆ ಎಲ್ಲಾನು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿದ್ರಂತೆ ಅರ್ಜುನ್. ನೀನೇನೇ ಹೇಳಮ್ಮ, ಇವರಿಬ್ಬರದು ನನ್ನ ಪ್ರಕಾರ ಪರ್ಫೆಕ್ಟ್ ಜೋಡಿ. ಯಾವುದೇ ಕೆಲಸ ಕೊಡು, ಅರ್ಜುನ್ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಅಲ್ವಾ? ನಿಧಿನ ತುಂಬ ಇಷ್ಟಪಡ್ತಾನೆ. ಹಾಂ ಅಂಕಲ್, ಆಮೇಲೆ ಅವರಿಬ್ರು ಜೊತೆಲಿ ಆಪರೇಟ್ ಮಾಡಬೇಕಾದ್ರೆ ಅವ್ರ ಮಧ್ಯೆ ಎಷ್ಟು ಹೊಂದಾಣಿಕೆ ಇತ್ತಂತೆ ಗೊತ್ತಾ? ಎಷ್ಟೋ ವರ್ಷಗಳಿಂದ ಇಬ್ರು ಜೊತೆಗೆ ಕೆಲಸ ಮಾಡ್ತಿರೋ ಥರ ಇದ್ರಂತೆ. ಕರೆಕ್ಟಾಗಿ ಹೇಳಿದೆ ನಿತ್ಯ. ಇದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ಪರೀಕ್ಷೆ ಮಾಡೋದು, ಇನ್ನಷ್ಟು ಯೋಚನೆ ಮಾಡೋದಾಗಲಿ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ನೀನಂತೀಯ? ನೋಡಮ್ಮ, ಹಣ್ಣಾಗಿದೆ ಅಂತ ಗೊತ್ತಾದ ಮೇಲೂ ಕೂಡ ಅದನ್ನು ಬಳಸದೆ ಬಿಟ್ಟರೆ ಕೊನೆಗೆ ಕೊಳೆತು ಹೋಗುತ್ತೆ. ಸಂಬಂಧ ಅನ್ನೋದು ಬಹಳ ಸೂಕ್ಷ್ಮ ಅಮ್ಮ. ನನಗೂ ಹಾಗೆ ಅನಿಸ್ತಿದೆ ಅಂಕಲ್. ನಿಧಿಗೆ ಅರ್ಜುನೇ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ನನ್ನ ಮನ್ಸಿಗೆ ತುಂಬ ಅನ್ನಿಸ್ತಿದೆ. ಆದರೂ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನಿಧಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಳಬೇಕಲ್ವಾ? ಹಾಗೆ ಕರ್ಣ ಅವ್ರ ಒಪಿನಿಯನು ಕೇಳಲೇಬೇಕು. ನೋಡಮ್ಮ, ಈ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಜನರ ಅಭಿಪ್ರಾಯನ ತಗೋತಾ ಹೋದರೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಮದುವೆ ಕೂಡ ಆಗಲ್ಲ. ನಿಮ್ಮಜ್ಜಿಗೆ ಯಾವುದೋ ಒಂದು ಗುಣ ಇಷ್ಟ ಆಯಿತು ಅನ್ಕೋ, ಆ ಗುಣ ನಮ್ಮಮ್ಮನಿಗೆ ಇಷ್ಟ ಆಗದೆ ಇರ್ಬೋದು. ಎಲ್ಲರ ಅಭಿಪ್ರಾಯ ತಗೋತಾ ಕೂತ್ಕೊಂಡ್ರೆ ಒಂದು ಕೆಲಸ ಕೂಡ ಆಗೋದಿಲ್ಲ. ಪರ್ಫೆಕ್ಟ್ ಅನ್ನೋ ವ್ಯಕ್ತಿತ್ವ ಯಾರಲ್ಲೂ ಸಿಗಲ್ಲಮ್ಮ. ಅದೇನೋ ನಿಜಾನೇ. ಸೊ ಜಾಸ್ತಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಹ್ಞೂ ಅಂಕಲ್, ಏನು ತಡ ಮಾಡಲ್ಲ. ನಿನ್ನ ಗಂಡ ಮದುವೆ ಆಗಬೇಕು ಅಂತ ಇದ್ದ ಹುಡುಗಿ ಜೊತೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ತಾ ಇದ್ದೀನಿ. ಈ ಆಟದಲ್ಲಿ ಗೆಲ್ಲೋದು ನಾನೇ. ವ್ಯಾಕ್ಯೂಮ್ ಕಪ್ ನಾ ರೆಡಿ ಮಾಡ್ತೀನಿ, ನೀವು ಡೆಲಿವರಿ ಕಡೆ ಗಮನ ಕೊಡಿ. ಏನಪ್ಪ ಕರ್ಣ, ಬಹಳ ಗಾಢವಾಗಿ ಯೋಚನೆ ಮಾಡ್ತಾ ಇದೆಯಾ? ಏನು ಅರ್ಜುನ್ನಲ್ಲಿ ನಿನ್ನನ್ನು ನೀನು ಕಾಣ್ತಾ ಇದೆಯಾ? ಹೇಗೆ ನೀನೇ ಅಲ್ವಾ? ಹಾಂ, ಇರಲಿ. ಈಗ ಈ ನಡೀತಾ ಇರೋ ಆಟದಲ್ಲಿ ಅರ್ಜುನ್ ಗೆಲ್ತಾನೆ ಅನ್ನಿಸ್ತಾ ಇದೆಯಾ? ಏನೇ ಹೇಳು ಕರ್ಣ, ನಿಧಿನ ಮದುವೆ ಆಗೋದು ಅರ್ಜುನ್ನೇ, ಬಂದಿಟ್ಕೊ. ಈ ಪ್ರಪಂಚದಲ್ಲಿ ನಿಮ್ಮಂಥ ಪೀಸ್ ನೀವು ಒಬ್ಬರೇ ಅನಿಸುತ್ತೆ. ಅದು ಹೇಗೆ ಇಷ್ಟು ವಿಚಿತ್ರವಾಗಿ ಯೋಚನೆ ಮಾಡ್ತೀರಾ? ಅಲ್ಲ, ನೀವು ಹುಟ್ಟತಾನೆ ಹೀಗ ಅಥವಾ ತಲೆಗೆ ಪೆಟ್ಟು ಬಿದ್ದು ಹೀಗೆ ಆಡ್ತಿದ್ದೀರಾ? ಅರ್ಜುನ್ ಅವ್ರ ಕೆಲಸ ತುಂಬ ಇಂಪ್ರೆಸಿವ್ ಆಗಿತ್ತು. ಅದನ್ನು ಆ್ಯಸ್ ಅ ಡಾಕ್ಟರ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗಂತ ನಾನು ನನ್ನ ಅರ್ಜುನಲ್ಲಿ ನೋಡ್ಕೊಂಡಿಲ್ಲ. ಪ್ರೊಫೆಷ್ನಲ್ ಆಗಿ ಸಮರ್ಥವಾಗಿರೋ ಒಳ್ಳೆ ಡಾಕ್ಟರ್ ನೋಡಿದೆ. ನೀವೇನೋ ಆಟ ವಿನ್ ಆಗೋದು ಅದೆಲ್ಲ ಅಂದ್ರಲ್ಲ, ಒಂದು ವಿಷಯ ಗೊತ್ತಿರಲಿ, ಸಂಬಂಧ ಅನ್ನೋದು ಗೆಲ್ಲಕ್ಕಿಟ್ಟಿರೋ ಟ್ರಾಫಿ ಅಲ್ಲ, ನೀವು ಆಟಕ್ಕೆ ಉಪಯೋಗಿಸೋ ಗಾಳನೂ ಅಲ್ಲ. ಅದು ಮನಸ್ಸಿಂದ ಮಾಡ್ಕೊಳ್ಳೋ ಆಯ್ಕೆ. ಹೌದಾ? ಹಾಗೆ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ ಅಷ್ಟೇ. ಇಲ್ಲಿ ಎಲ್ಲವನ್ನೂ ಆಯ್ಕೆ ಮಾಡೋದು ನಾನು, ನಿರ್ಧಾರ ತಗೊಳ್ಳೋದು ನಾನೇ. ಇದೇ ನೋಡಿ ನಿಮ್ಮ ಪ್ರಾಬ್ಲಮ್ಮು. ನೀವು ಬರೋ ರಿಸಲ್ಟ್ನ ಕಂಟ್ರೋಲ್ ಮಾಡೋಕೆ ಒದ್ದಾಡ್ತೀರಾ. ಆ ಹೋರಾಟದಲ್ಲಿ ಮನುಷ್ಯ ಕೊಡಬೇಕಾಗಿರೋ ಬೇಸಿಕ್ ಗೌರವನೇ ಮರೆತೀರಾ. ಇದನ್ನೆಲ್ಲ ನಿಮ್ಗೆ ಹೇಳಿ ಯೂಸ್ ಇಲ್ಲ ಅಂತ ಗೊತ್ತು, ಆದರೂ ನನ್ನ ಪ್ರಯತ್ನ ನಾನು ಬಿಡಲ್ಲ. ನೀವು ಅಂದ್ಕೊಂಡ ಹಾಗೆ ಪ್ರೀತಿ ಅನ್ನೋದು ಆಪರೇಷನ್ ಥಿಯೇಟ್ರಲ್ಲಿ ನೀವು ಹಣಿಯೋ ಕುತಂತ್ರದಿಂದ ಆಗೋ ನಿರ್ಧಾರ ಅಲ್ಲ. ಇದೆಲ್ಲ ನಿಮ್ಗೆ ಗೆಲ್ಲು ಅನ್ಕೋತಿರಲ್ಲ ಪಾಪ. ಸೋ ಸ್ಯಾಡ್.
ಒಂದು ವೇಳೆ ಏನಾದರೂ ನಿಧಿ ತಾನಾಗಿ ಮದುವೆಗೆ ಒಪ್ಕೊಂಡ್ರೆ ಯಾವುದೇ ಕಹಿ ಇಲ್ಲದೆ ನಾನು ಒಪ್ಕೋತೇನೆ. ಆದರೆ ನೀವು ಏನಾದರೂ ಮಧ್ಯೆ ಆಟ ಆಡಿದ್ರೋ ಸುಮ್ಮನೆ ಬಿಡ. ಎಲ್ಲ ಕಳ್ಕೊತಾ ಇದ್ದೀನಿ ಅನ್ನೋ ಟೈಮಲ್ಲೂ ಹೆದರಿಕೆನೇ ಇಲ್ವಲ್ಲ ಇವನಿಗೆ. ಹೇಗೆ ಇಷ್ಟು ಆರಾಮಾಗಿದ್ದಾನೆ? ಸರ್, ಈ ರಂಗೋಲಿನೂ ಸೂಪರ್, ರಂಗೋಲಿ ಹಾಕ್ತಿರೋ ಆರ್ಟಿಸ್ಟ್ ಕೂಡ ಸೂಪರ್. ನಿಧಿಯವರೇ, ಈ ರಂಗೋಲಿಗೂ ನಿಮ್ಗೊಂದು ಹೋಲಿಕೆ ಇದೆ. ಅದೇನು ಅಂತ ಗೊತ್ತಾ? ಏನು? ರಂಗೋಲಿ ನೆಲದ ಮೇಲೆ ಬಿದ್ದರೆ ಚೆನ್ನಾಗಿರೋ ಚಿತ್ರ ಆಗುತ್ತೆ. ಅದೇ ನಿಮ್ಮ ನಗು ನನ್ನ ಲೈಫಲ್ಲಿ ಬಿದ್ದರೆ ನನ್ನ ಬದುಕಿ ಕಲರ್ಫುಲ್ ರಂಗೋಲಿ ಆಗುತ್ತೆ. ಕವಿಗಳೇ, ಸ್ವಲ್ಪ ಮೆಲ್ಲಗೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ರಂಗೋಲಿ ಪೌಡರ್ ನಮ್ ಕಣ್ಣಿಗೆ ಬಿದ್ರೆ ಆಗತ್ತಲ್ಲ, ಹಾಗಾಗತ್ತೆ ನಮ್ ಕತೆ. ನೋಡಿದ್ರಾ, ಇಲ್ಲೂ ಒಂದು ಸ್ಯಾಡ್ ಹೋಲಿಕೆ ಇದೆ. ರಂಗೋಲಿ ಚುಕ್ಕಿ ಹಾಕುವಾಗ ಒಂದು ಪಾಯಿಂಟ್ ಮಿಸ್ ಆದರೆ ಇಡೀ ರಂಗೋಲಿ ಡಿಸೈನ್ ಚೇಂಜ್ ಆಗುತ್ತೆ. ಸದ್ಯ ನಮ್ಮ ಲೈಫ್ ಆಗಿದೆಯಲ್ಲ ಹಾಗೆ. ತಪ್ಪಾಗಿರೋ ಚಿಕ್ಕೆನ ಇಬ್ರು ಒಟ್ಟಿಗೆ ಸೇರಿ ತಿದ್ದೋಣ. ಲಕ್ಷ್ಮಿ ಅವರೇ, ನೀವು ಇಂಗ್ಲಿಷ್ನ ಯಾವಾಗ ಕಲ್ತ್ರಿ? ಅಯ್ಯೋ, ನಾನೆಲ್ಲಿ ಕಲಿತೆ? ಇವರೆಲ್ಲ ಮಾತಾಡ್ತಾರಲ್ವಾ, ಅದನ್ನ ಕೇಳಿಸ್ಕೊಂಡು ಕಲ್ತಿದ್ದೀನಿ. ಬಾರೇ ವಾ, ರಂಗೋಲಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಎಳೆನು ಪರ್ಫೆಕ್ಟ್. ಲಕ್ಷ್ಮಿ ಅವರೇ, ಮೆಚ್ಚದೆ ನಿಮ್ಮ ಮೊಮ್ಮಗನ. ಮತ್ತೆ ನಾನ್ ಡಾರ್ಲಿಂಗ್ ಅಂದ್ರೆ ಸುಮ್ಮನೆನಾ? ಅವನು ಹಾಕೋ ಚುಕ್ಕಿ 1 ಮಿಲಿಮೀಟರ್ ಆ ಕಡೆ ಈ ಕಡೆ ಹೋದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಅಂದ್ರೆ ಕರ್ಣ, ಕರ್ಣ ಅಂದ್ರೆ ಪರ್ಫೆಕ್ಟ್. ಬಂಗಾರಿ, ಹೊಗಳೋ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಲ್ವಾ? ಬಿಡ ಮಾತೇ ಇಲ್ಲ. ನಮ್ಮ ಅರ್ಜುನ ಅಷ್ಟೇ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾನೆ ಗೊತ್ತಾ? ವಾವ್ ಕರ್ಣ, ಸಖತ್ ರಂಗೋಲಿ ಹಾಕಿದ್ದೀರಾ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಫ್ ಯು ವಾಂಟ್ ನೀವು ಇದನ್ನ ಮುಗಿಸ್ಬೋದು. ನಿಮ್ಮಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ.